ನಮಸ್ತೆ ಗೆಳತಿ, ನನ್ನ ಹೆಸರು ಗಂಗಾ. ನನ್ನ ಚಾನೆಲ್ಗೆ ನಿಮ್ಗೆಲ್ಲರಿಗೂ ವೆಲ್ಕಮ್. ನಾನು ಲಾಸ್ಟ್ ವಿಡಿಯೋನಾಗ ಸನ್ಸ್ಕ್ರೀನ್ ಲೋಷನ್ ಯಾಕೆ ಬಳಸಬೇಕು ಅಂತ ಹೇಳಿದ್ದೆ. ಈ ವಿಡಿಯೋನಾಗ ನಮಗ ಸೂಕ್ತವಾದ ಸನ್ಸ್ಕ್ರೀನ್ ನ ಯಾವ ತರ ಆಯ್ಕೆ ಮಾಡಬೇಕು ಅಂದ್ರೆ ನಮ್ಮ ಸ್ಕಿನ್ನಿಗೆ ಸೂಟ್ ಆಗಂಗ, ಆಮೇಲೆ ಸನ್ಸ್ಕ್ರೀನ್ ಲೋಷನ್ ಅಲ್ಲಿ ಏನೇನೆಲ್ಲ ಚೆಕ್ ಮಾಡಿಬಿಟ್ಟು ಆಯ್ಕೆ ಮಾಡ್ಬೇಕಂತೆಲ್ಲ ಈ ವಿಡಿಯೋದಾಗ ಹೇಳ್ತೀನಿ. ಮತ್ತು ಅದನ್ನ ಯಾವ ರೀತಿ ಅಪ್ಲಿಕೇಶನ್ ಮಾಡ್ಬೇಕಂತಾನು ಹೇಳ್ತೀನಿ. ಮತ್ತು ಈ ವಿಡಿಯೋದ ಎಂಡ್ ಅಲ್ಲಿ ನಾ ಯೂಸ್ ಮಾಡೋ ಸನ್ಸ್ಕ್ರೀನ್ ಲೋಷನ್ ಆ ಪ್ರಾಡಕ್ಟ್ ಇಂದು ರಿವ್ಯೂ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ, ಹಾಗೆ ನನ್ನ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಮಗೋಸ್ಕರ ನಾವು ಸನ್ಸ್ಕ್ರೀನ್ ಲೋಷನ್ ನ ಆಯ್ಕೆ ಮಾಡಕತ್ತೀವಿ ಅಂತಂದ್ರೆ ಯಾವೆಲ್ಲ ವಿಷಯಗಳನ್ನ ಆಧರಿಸಿ ಒಂದು ಒಳ್ಳೆ ಸನ್ಸ್ಕ್ರೀನ್ ಲೋಷನ್ ನ ಚೂಸ್ ಮಾಡ್ಬೇಕಂತಂದ್ರ, ಮೊದಲನೇದಾಗಿ ಒಂದ್ ಚಲೋ ಹೆಸರಾಂತ ಬ್ರ್ಯಾಂಡ್ ಇಂದೇ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಬೇಕಾಗ್ತದ. ಯಾಕೆ ಹೆಸರಾಂತ ಬ್ರ್ಯಾಂಡ್ ಅಂತ ಹೇಳಂದ್ರ, ಹೆಸರಾಂತ ಇರೋ ಬ್ರ್ಯಾಂಡ್ ಏನಿರ್ತದ ಗುಣಮಟ್ಟದಲ್ಲೂ ಅವು ಚಲೋ ಇರ್ತಾವ, ಅಂದ್ರೆ ಕ್ವಾಲಿಟಿ ವೈಸ್ನು ಚಂದ ಇರ್ತಾವ. ಹಾಗಾಗಿ ಒಳ್ಳೆ ಬ್ರ್ಯಾಂಡ್ ಇಂದ ಸನ್ಸ್ಕ್ರೀನ್ ಲೋಷನ್ ನ ಪರ್ಚೇಸ್ ಮಾಡೋದು ಸೂಕ್ತ. ನೆಕ್ಸ್ಟ್ ಏನಂತಂದ್ರೆ, ಸನ್ಸ್ಕ್ರೀನ್ ಲೋಷನ್ ಪರ್ಚೇಸ್ ಮಾಡ್ಬೇಕಾದ್ರೆ ಅದರ SPF ಫ್ಯಾಕ್ಟರ್ನು ನೋಡ್ಕೋಬೇಕಾಗ್ತದ. SPF ಅಂದ್ರೆ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್. ಈ SPF ಫ್ಯಾಕ್ಟರ್ ಆಧರಿಸಿ ಸೂರ್ಯನ ಹಾನಿಕಾರಕ ಕಿರಣಗಳಾದ UVA ಮತ್ತು UVB ರೇಸ್ ಎಷ್ಟರ ಮಟ್ಟಿಗೆ ರಕ್ಷಣೆ ನೀಡ್ತದ ನಮಗ ಅನ್ನೋದನ್ನ ತಿಳ್ಕೊಬಹುದಾಗ್ತದ. ಸ್ಕಿನ್ ಕೇರ್ ಎಕ್ಸ್ಪರ್ಟ್ಸ್ ಪ್ರಕಾರ ಮಿನಿಮಮ್ SPF ಲೆವೆಲ್ ಅಟ್ಲೀಸ್ಟ್ 30 ಆದ್ರೂ ಇದ್ದದ್ದು ತಗೋಬೇಕಂತ ಹೇಳ್ತಾರ. ಮತ್ತ SPF 50 ಅಥವಾ ಅದಕ್ಕಿಂತ ಜಾಸ್ತಿ ಇರೋದು ಆಯ್ಕೆ ಮಾಡೋದು ಬಹಳ ಚಲೋ. ಯಾಕಂದ್ರೆ ಈ SPF ಫ್ಯಾಕ್ಟರ್ ಎಷ್ಟು ಜಾಸ್ತಿ ಇರ್ತದ ಅಷ್ಟು ನಮಗ ಹಾನಿಕಾರಕ ಸೂರ್ಯನ ಕಿರಣಗಳಿಂದ ಪ್ರೊಟೆಕ್ಷನ್ ಇದ್ದಿರ್ತದೆ. ನೆಕ್ಸ್ಟ್ ಏನಂದ್ರ, ಸನ್ಸ್ಕ್ರೀನ್ ಲೋಷನ್ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ನಮ್ಮ ತ್ವಚೆಯ ವಿಧ ಹಾಗೂ ಅದರ ಪ್ರಕಾರವನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗ್ತದ. ಯಾಕಂದ್ರ ಈಗ ಎಲ್ಲರದು ಒಂದೇ ಟೈಪ್ ಸ್ಕಿನ್ ಇರಲ್ಲ. ಕೆಲವೊಬ್ರದ್ದು ನಾರ್ಮಲ್ ಸ್ಕಿನ್ ಇರ್ತದೆ, ಕೆಲವೊಬ್ರದ್ದು ಡ್ರೈ ಸ್ಕಿನ್ ಇರ್ತದ, ಇನ್ನ ಕೆಲವೊಬ್ರದ್ದು ಆಯಿಲಿ ಸ್ಕಿನ್ ಇರ್ತದ, ಇನ್ನ ಕೆಲವೊಬ್ರದ್ದು ಕಾಂಬಿನೇಷನಲ್ ಸ್ಕಿನ್ ಇರ್ತದ. ಹಂಗಾಗಿ ನಮ್ಮ ಸ್ಕಿನ್ ಟೈಪಿಗೆ, ನಮ್ಮ ತ್ವಚೆಯ ವಿಧಕ್ಕೆ ಅನುಗುಣವಾಗಿ ನಾವು ಸನ್ಸ್ಕ್ರೀನ್ ಲೋಷನ್ ನ ಚೂಸ್ ಮಾಡ್ಬೇಕಾಗ್ತದ. ಇಲ್ಲ ಅಂದ್ರೆ ಏನಾಗ್ತದ, ಕೆಲವೊಂದ್ಸಲ ಸನ್ಸ್ಕ್ರೀನ್ ಲೋಷನ್ ಕೆಲವೊಂದು ಬಹಳ ಗ್ರೀಸಿ ಇರ್ತಾವ. ಈಗ ಆಲ್ರೆಡಿ ನಮ್ದು ಆಯಿಲಿ ಸ್ಕಿನ್ ಇತ್ತು, ಅದು ಸನ್ಸ್ಕ್ರೀನ್ ಲೋಷನ್ ಬಹಳ ಸ್ಟಿಕ್ಕಿ ಆಯಿಲಿ ಇದ್ದದೇ ನಾವು ಪರ್ಚೇಸ್ ಮಾಡಿದ್ವಿ ಅಂದ್ರೆ ಅದು ಮತ್ತಿಷ್ಟು ನಮ್ದು ತ್ವಚೆ ಎಲ್ಲ ಆಯಿಲಿ ಮಾಡ್ಬಿಡ್ತದ. ಹಾಗಾಗಿ ನಮ್ಮ ಸ್ಕಿನ್ ಟೈಪ್ ನ ತಿಳ್ಕೊಂಡು ಅದಕ್ಕೆ ಅನುಗುಣವಾಗಿ ಸನ್ಸ್ಕ್ರೀನ್ ಲೋಷನ್ ನ ಪರ್ಚೇಸ್ ಮಾಡ್ಕೊಳ್ಳೋದು ಬಹಳ ಸೂಕ್ತ. ಸೆನ್ಸಿಟಿವ್ ಸ್ಕಿನ್ ಇದ್ದವರು ಸನ್ಸ್ಕ್ರೀನ್ ಲೋಷನ್ ಮೇಲೆ ಹಿಂದ್ ಲೇಬಲ್ ಮೇಲೆ ಬರ್ದಿರ್ತಾರಲ್ಲ, ಹೈಪೋ ಅಲರ್ಜೆನಿಕ್ ಮತ್ತು ಫ್ರಾಗ್ರೆನ್ಸ್ ಫ್ರೀ ಅಂತ ಬರ್ದಿದ್ರ ಆ ತರ ಸನ್ಸ್ಕ್ರೀನ್ ಲೋಷನ್ ನ ಆಯ್ಕೆ ಮಾಡ್ಕೋಬಹುದು. ನೆಕ್ಸ್ಟ್ ಏನಂದ್ರೆ, ಸನ್ಸ್ಕ್ರೀನ್ ಲೋಷನ್ ನ ಬ್ರಾಡ್ ಸ್ಪೆಕ್ಟ್ರಮ್ ಅಲ್ಲಿ ನಮಗ ರಕ್ಷಣೆ ಮಾಡೋವಂಥದ್ದು ಒಂದು ಲೋಷನ್ ನ ಚೂಸ್ ಮಾಡೋದು ಸೂಕ್ತ. ಬ್ರಾಡ್ ಸ್ಪೆಕ್ಟ್ರಮ್ ಅಂದ್ರೆ UVA ಮತ್ತು UVB ರೇಸ್, ಎರಡೂ ರೇಸ್ ಇಂದ ನಮಗೆ ಪ್ರೊಟೆಕ್ಷನ್ ಕೊಡುವಂತ ಒಂದು ಸನ್ಸ್ಕ್ರೀನ್ ಲೋಷನ್. ಈ ಕೆಲವೊಂದು ಸನ್ಸ್ಕ್ರೀನ್ ಓನ್ಲಿ UV ರೇಸ್ ಇಂದ ಪ್ರೊಟೆಕ್ಷನ್ ಇರ್ತದ. ಸೊ ಬ್ರಾಡ್ ಸ್ಪೆಕ್ಟ್ರಮ್ ಅಂದ್ರೆ ಅದರಲ್ಲಿ UVA ಮತ್ತು UVB ಎರಡು ಕವರ್ ಆಗ್ತವೆ. ಸೊ ಬ್ರಾಡ್ ಸ್ಪೆಕ್ಟ್ರಮ್ ಸನ್ಸ್ಕ್ರೀನ್ ಲೋಷನ್ ನ ಪರ್ಚೇಸ್ ಮಾಡೋದು ಸೂಕ್ತ. ನೆಕ್ಸ್ಟ್ ಏನಂದ್ರೆ, ಆದಷ್ಟು ಲೈಟ್ ವೇಟ್, ಹಗೂರಾಗಿರುವಂಥದ್ದು, ಆಮೇಲೆ ಸ್ಟಿಕ್ಕಿ ಇರಬಾರ್ದು, ಸ್ವಲ್ಪ ಯೂಸ್ ಮಾಡಿ ನೋಡೋದಾಗ ಗೊತ್ತಾಗ್ತದ ಅಂಥದ್ದು. ಆಮೇಲೆ ಮಿನರಲ್ ಬೇಸ್ಡ್ ಸನ್ಸ್ಕ್ರೀನ್ ಲೋಷನ್ ಪರ್ಚೇಸ್ ಮಾಡೋದು ಸೂಕ್ತ. ಯಾಕಂತಂದ್ರ ಮಿನರಲ್ ಬೇಸ್ಡ್ ಸನ್ಸ್ಕ್ರೀನ್ ಅಲ್ಲಿ ಜಿಂಕ್ ಆಕ್ಸೈಡ್ ಹಾಗೂ ಟೈಟಾನಿಯಂ ಡೈಆಕ್ಸೈಡ್ ಮಿನರಲ್ಸ್ ಇರ್ತದ. ಸೊ ಈ ಮಿನರಲ್ಸ್ ಏನ್ ಮಾಡ್ತದಂದ್ರ ಸೂರ್ಯನ ಹಾನಿಕಾರಕ ಕಿರಣಗಳು ನಮ್ಮ ಸ್ಕಿನ್ ಒಳಗ ಅಬ್ಸರ್ವ್ ಆಗದೆ ಇರೋಗ್ ನೋಡ್ಕೋತಾವ. ಅವು ರೇಸ್ ನಾವು ರಿಫ್ಲೆಕ್ಟ್ ಮಾಡ್ತಾವ, ವಾಪಸ್ ನಮ್ಮ ಸ್ಕಿನ್ ಅಲ್ಲಿ ಅಬ್ಸರ್ವ್ ಆಗಂಗಿಲ್ಲ. ಹಾಗಾಗಿ ಮಿನರಲ್ ಬೇಸ್ಡ್ ಸನ್ಸ್ಕ್ರೀನ್ ಲೋಷನ್ ಸೂಕ್ತ. ಅಂದ್ರೆ ಹಿಂದ್ಗಡೆ ಬರ್ದಿರ್ತಾರ ನೋಡ್ರಿ, ಇಂಗ್ರೀಡಿಯೆಂಟ್ಸ್ ಅಲ್ಲೂ ಇರ್ತವೆ. ಜಿಂಕ್ ಆಕ್ಸೈಡ್, ಟೈಟಾನಿಯಂ ಡೈಆಕ್ಸೈಡ್ ಎಲ್ಲ ಇತ್ತಂದ್ರೆ ಅದು ಮಿನರಲ್ ಬೇಸ್ಡ್. ಇಲ್ಲ ಅಂದ್ರೆ ಕೆಮಿಕಲ್ ಬೇಸ್ಡ್ ಸನ್ಸ್ಕ್ರೀನ್ ಇರ್ತಾವ. ಕೆಮಿಕಲ್ ಬೇಸ್ಡ್ ಸನ್ಸ್ಕ್ರೀನ್ ಮತ್ತು ಮಿನರಲ್ ಬೇಸ್ಡ್ ಏನ್ ಡಿಫ್ರೆನ್ಸ್ ಅಂತಂದ್ರೆ, ಕೆಮಿಕಲ್ ಬೇಸ್ಡ್ ಸನ್ಸ್ಕ್ರೀನ್ ಸೂರ್ಯನ ಹಾನಿಕಾರಕ ಕಿರಣಗಳಿಗೆ ರಿಫ್ಲೆಕ್ಟ್ ಮಾಡಲ್ಲ, ಬದಲಾಗಿ ಅದನ್ನ ಸ್ಕಿನ್ ಅಲ್ಲಿ ಅಬ್ಸರ್ವ್ ಮಾಡ್ಕೋತದ. ಬಟ್ ಆ ಸನ್ನಿಂದ ಏನ್ ಡ್ಯಾಮೇಜ್ ಮಾಡ್ತದಲ್ಲ ನಮ್ಮ ಸ್ಕಿನ್ನಿಗೆ, ಆ ಡ್ಯಾಮೇಜ್ ನ ಆಗದೆ ಇರುವಾಗ ನೋಡ್ಕೋತದ. ಅಂದ್ರೆ ಆ ಡ್ಯಾಮೇಜ್ ನ ಆದಷ್ಟು ರಿಡ್ಯೂಸ್ ಮಾಡ್ತದ ಅಥವಾ ಆಗದೆ ಇರುವಾಗನೇ ನೋಡ್ಕೋತದ. ಸೊ ಇದೆಷ್ಟು ಡಿಫ್ರೆನ್ಸ್. ಬಟ್ ಮಿನರಲ್ ಬೇಸ್ಡ್ ಸನ್ಸ್ಕ್ರೀನ್ ಬಹಳನೇ ಸೂಕ್ತ ಅಂತಾನೆ ಹೇಳ್ಬೋದು. ಆಮೇಲೆ ಆದಷ್ಟು ಸೂದಿಂಗ್ ಆಗಿರುವಂಥದ್ದು ಮತ್ತು ನಾನ್ ಸ್ಟಿಕ್ಕಿ ಇರೋವಂಥದ್ದೇ ಸನ್ಸ್ಕ್ರೀನ್ ಲೋಷನ್ ಪರ್ಚೇಸ್ ಮಾಡ್ರಿ. ಮೇಲೆ ಬರ್ದಿರ್ತಾರ ಲೋಷನ್ ಮೇಲೆ ಸೂದಿಂಗ್ ಎಫೆಕ್ಟ್ ಅಂತಂದು. ಸೊ ಅಂಥದ್ದನ್ನ ನೋಡಿ ಆಯ್ಕೆ ಮಾಡ್ಕೋಬಹುದು.
ನೆಕ್ಸ್ಟ್ ಈಗ ಸನ್ಸ್ಕ್ರೀನ್ ಲೋಷನ್ ಪರ್ಚೇಸ್ ಮಾಡಿದ್ಮೇಲೆ ಯಾವ ರೀತಿ ಅಪ್ಲಿಕೇಶನ್ ಮಾಡ್ಕೋಬೇಕು ಅನ್ನೋದನ್ನ ಇಂಪಾರ್ಟೆಂಟ್ ಆಗ್ತದೆ. ಸನ್ಸ್ಕ್ರೀನ್ ಲೋಷನ್ ಯಾವಾಗ ಹಚ್ಕೋಬೇಕಾದ್ರೂ ನಮ್ಮ ಫೇಸ್ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಹಚ್ಕೋಬೇಕಾಗ್ತದೆ. ಅಂದರೆ ಫೇಸ್ ವಾಶ್ ಎಲ್ಲ ಆದ್ಮೇಲೆ ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡ್ರಿ. ಆಮೇಲೆ ನೆಕ್ಸ್ಟ್ ನೀವು ಯಾವಾಗ ಹೊರಗೆ ಹೋಗೋಕ್ಕಿಂತ ಒಂದು 15-20 ನಿಮಿಷ ಮುಂಚೆನೆ ಸನ್ಸ್ಕ್ರೀನ್ ಲೋಷನ್ನ ಹಚ್ಕೋಬೇಕಾಗ್ತದೆ. ಯಾಕಂದ್ರೆ ಸಡನ್ ಆಗಿ ಹೊರಗೆ ಹೋಗ್ಬೇಕಾದ್ರೆ ಹಚ್ಕೊಂಡ್ರೆ ಅದು ಸ್ಕಿನ್ನಲ್ಲಿ ಅಬ್ಸರ್ವ್ ಆಗಿ ಅದ್ರ ಕೆಲಸ ಸ್ಟಾರ್ಟ್ ಮಾಡೋಕೆ ಸ್ವಲ್ಪ ಟೈಮ್ ಹಿಡಿತದ. ಹಾಗಾಗಿ ಒಂದು 15-20 ನಿಮಿಷ ಮುಂಚೆನೆ ಹಚ್ಕೊಂಡ್ರಂದ್ರೆ ಅದು ಬಹಳ ಎಫೆಕ್ಟಿವ್ ಆಗಿರ್ತದ. ನೆಕ್ಸ್ಟ್ ಏನಂತಂದ್ರೆ ಸನ್ಸ್ಕ್ರೀನ್ ಲೋಷನ್ ಎವ್ರಿ 2-3 ತಾಸಿಗೊಮ್ಮೆ ರೀಅಪ್ಲೈ ಮಾಡ್ಕೋತಾ ಇರ್ಬೇಕಾಗ್ತದ ಫಾರ್ ಮೋರ್ ಎಫೆಕ್ಟಿವ್ನೆಸ್. ನೆಕ್ಸ್ಟ್ ಏನಂದ್ರೆ ಸನ್ಸ್ಕ್ರೀನ್ ಲೋಷನ್ ಪ್ರತಿ 2-3 ತಾಸಿಗೊಮ್ಮೆ ಮತ್ತೊಂದ್ಸಲ ರೀಅಪ್ಲೈ ಮಾಡ್ತಾ ಇರ್ಬೇಕಾಗ್ತದ. ಅದರಲ್ಲೂ ಜಾಸ್ತಿ ಹೊರಗೆ ಓಡಾಡಕತ್ತಿದ್ರಿ ಅಥವಾ ಬಹಳ ಬೇವರೆಲ್ಲ ಬಿಡ್ಲಕತ್ತಿತ್ತು ಅಥವಾ ಸ್ವಿಮ್ಮಿಂಗ್ ಎಲ್ಲ ಮಾಡಕ್ ಹೋಗಿದ್ರಿ ಅಂತಂದ್ರೆ ಅವಾಗ ಜಾಸ್ತಿ ರೀಅಪ್ಲಿಕೇಶನ್ ಮಾಡ್ತಾ ಇರ್ರಿ. ಆಮೇಲೆ ಸ್ವಿಮ್ಮಿಂಗ್ ಅನ್ನೋಣ ನೆನ್ಪತ್ತು ನನಗೆ. ಸನ್ಸ್ಕ್ರೀನ್ ಲೋಷನ್ ಪರ್ಚೇಸ್ ಮಾಡ್ಬೇಕಾದ್ರೆ ಇದನ್ನು ನೋಡ್ಬೇಕು, ವಾಟರ್ ರೆಸಿಸ್ಟೆಂಟ್ ಇರೋ ಸನ್ಸ್ಕ್ರೀನ್ ಲೋಷನ್ ಆಯ್ಕೆ ಮಾಡ್ರಿ. ಅಂದ್ರೆ ಜಲ ನಿರೋಧಕ ಸನ್ಸ್ಕ್ರೀನ್ ಲೋಷನ್. ಯಾಕಂದ್ರೆ ಬೆವರೆಲ್ಲ ಬಿಡೋದು ಸಾಮಾನ್ಯ ಹೊರಗೆ ಹೋದಾಗ, ಬಿಸಿಲಿಗೆ ಹೋದಾಗ. ಅವಾಗ ನೀವು ಹೀಗೆ ಹಚ್ಕೊಂಡು ಬಂದಿರ್ತೀರಿ, ಅವಾಗಿಂದ ಅವಾಗ ಹೋಯ್ತಂದ್ರೆ ಮತ್ತದ್ರದ್ದು ಏನೂ ಯೂಸೇ ಆಗಂಗಿಲ್ಲ ನಿಮ್ಗೆ. ಸೊ ವಾಟರ್ ರೆಸಿಸ್ಟೆಂಟ್ ಸನ್ಸ್ಕ್ರೀನ್ ಲೋಷನ್ ಏನು ಮಾಡ್ತದ, ಒಂದು ಸ್ವಲ್ಪ ತನ ಎಫೆಕ್ಟಿವ್ ಇರ್ತದ. ಅಂದ್ರೆ ಅದು ಆದ್ರೂ 2-3 ತಾಸಿಗೊಮ್ಮೆ ರೀಅಪ್ಲೈ ಮಾಡೇಬೇಕಾಗ್ತದೆ ಜಾಸ್ತಿ ಬೆವ್ರು ಬಿಟ್ಟಾಗ. ಸೊ ಬಟ್ ಒಂದು ಸ್ವಲ್ಪ ತನರೇ ಅದು ಎಫೆಕ್ಟಿವ್ ಆಗಿರ್ತದೆ. ಬೆವ್ರು ಬಿಟ್ಟಾಗ ಒರೆಸ್ಕೊಂಡಾಗ ಒಂದೇ ಸಲಕ್ಕೆ ಹೋಗಂಗಿಲ್ಲ. ಸೊ ಆದಷ್ಟು ವಾಟರ್ ರೆಸಿಸ್ಟೆಂಟ್ ಸನ್ಸ್ಕ್ರೀನ್ ನ ಆಯ್ಕೆ ಮಾಡ್ರಿ. ಮತ್ತೆ 2-3 ತಾಸಿಗೊಮ್ಮೆ ರೀಅಪ್ಲೈ ಮಾಡೋದ್ನು ಬಹಳನೇ ಇಂಪಾರ್ಟೆಂಟ್ ಆಗ್ತದೆ. ಮತ್ತೆ ಸನ್ಸ್ಕ್ರೀನ್ ಲೋಷನ್ ಹಚ್ಕೋಬೇಕಾದ್ರೆ ಸ್ವಲ್ಪ ಫೇಸ್ ಕ್ರೀಮಿಗೆಲ್ಲ ತಗೋತೀವಲ್ಲ ಅಷ್ಟೇ ತಗೊಂಡು ಹಚ್ಕೊಂಡ್ರೆ ಯೂಸ್ ಇಲ್ಲ. ಸ್ವಲ್ಪ ಲಿಬ್ರಲಿ ಆಗಿ ಜಾಸ್ತಿ ಸನ್ಸ್ಕ್ರೀನ್ ಲೋಷನ್ ತಗೊಂಡು ಮುಖ, ಕೈ, ಕಾಲು ಒಟ್ಟು ಯಾವ್ದಾವ್ದು ಚರ್ಮ ಸನ್ಲೈಟಿಗೆ ಎಕ್ಸ್ಪೋಸ್ ಆಗಿರ್ತದ ಅಲ್ಲೆಲ್ಲ ನೀಟಾಗಿ ಅಪ್ಲೈ ಮಾಡ್ಬೇಕಾಗ್ತದೆ. ಕೊನೆಯದಾಗಿ ನಾ ಯೂಸ್ ಮಾಡೋ ಸನ್ಸ್ಕ್ರೀನ್ ಲೋಷನ್ದು ಪ್ರಾಡಕ್ಟ್ ಇಂದ ರಿವ್ಯೂ ಮಾಡೋ ಟೈಮ್ ಆಯ್ತು. ಈಗ ನಾ ಯೂಸ್ ಮಾಡೋ ಸನ್ಸ್ಕ್ರೀನ್ ಲೋಷನ್ ಯಾವ್ದಂತಂದ್ರೆ ಇದು ಲೋಟಸ್ ಸನ್ಸ್ಕ್ರೀನ್, ಲೋಟಸ್ ಹರ್ಬಲ್ಸ್ ಸೇಫ್ ಸನ್ ಅಂತದ. ಇದ್ರ ಮೇಲೆ ಬರ್ತಾರ ನೋಡ್ರಿ, ಇದು ಬ್ರಾಡ್ ಸ್ಪೆಕ್ಟ್ರಮ್. ನಾನಲ್ಲ UVA ಮತ್ತು UVB ರೇಸ್, 2 ರೇಸಿಂದ ಪ್ರೊಟೆಕ್ಷನ್ ಕೊಡುವಂಥದ್ದು ಬ್ರಾಡ್ ಸ್ಪೆಕ್ಟ್ರಮ್ ಸನ್ಸ್ಕ್ರೀನ್ ಲೋಷನ್. ಸೊ ಇದು ಕೂಡ ಬ್ರಾಡ್ ಸ್ಪೆಕ್ಟ್ರಮ್ ಅದ. ಆಮೇಲೆ ಮ್ಯಾಟ್ ಜೆಲ್ ಅಂತ ಬರ್ತದೆ. ಇದು ಫಾರ್ಮುಲಾ ಅಂದ್ರೆ ಜೆಲ್ ಬೇಸ್ಡ್. ಇದು ಪೂರ್ತಿ ಜೆಲ್ ಥರ ಏನು ಇಲ್ಲ, ನಾನು ನಿಮ್ಗೆ ತೋರಿಸ್ತೀನಿ. ಈ ಥರ ಅದ, ಸ್ವಲ್ಪ ಥಿಕ್ ಅದ ಕನ್ಸಿಸ್ಟೆನ್ಸಿ. ಬಟ್ ಹಚ್ಕೊಂಡಾಗ ಏನು ಥಿಕ್ನೆಸ್ ಅನ್ಸಂಗಿಲ್ಲ. ಆಮೇಲೆ ಮುಖದ ಮೇಲೆ ಏನೋ ಅಪ್ಲೈ ಮಾಡಿವಿ ಅಂತನೂ ಅನ್ಸಂಗಿಲ್ಲ. ಅಷ್ಟು ನೀಟಾಗಿ ಸ್ಕಿನ್ನಲ್ಲಿ ಅಬ್ಸರ್ವ್ ಆಗ್ತದ. ಆಮೇಲೆ ಇದು ಮಾಯ್ಶ್ಚರೈಸ್ ಕೂಡ ಮಾಡ್ತದ, ಒಂದು ಒಳ್ಳೆ ಮಾಯ್ಶ್ಚರೈಸರ್ ಅಂತಾನೂ ಅನ್ಬೋದು. ಆಮೇಲೆ ಅಲ್ಟ್ರಾ ಸೂದಿಂಗ್ ಮ್ಯಾಟ್ ಲುಕ್ ಆಯಿಲ್ ಕಂಟ್ರೋಲ್ ಅಂತ ಬರ್ತದ. ನಾ ಹೇಳಿದ್ನೆಲ್ಲ ಸೂದಿಂಗ್ ಎಫೆಕ್ಟ್ ಕೊಡುವಂಥದ್ದು ಒಂದು ಲೋಷನ್ ಆಯ್ಕೆ ಮಾಡ್ಬೇಕಂತ ಅದ್ರ ಮೇಲೆ ಬರ್ದಿರ್ತಾರ ಅಂತ ಹೇಳಿದ್ದೆ. ಇದ್ರ ಮೇಲೆ ಬರ್ತಾರ ನೋಡ್ರಿ ಅಲ್ಟ್ರಾ ಸೂದಿಂಗ್ ಅಂತ. ಸೊ ಇದು ಹಚ್ಕೊಂಡಾಗ ನಿಜವಾಗ್ಲೂ ಸೂದಿಂಗೇ ಅದ, ಏನೂ ಇರಿಟೇಷನ್ ಆಗಲ್ಲ, ಏನಾಗಲ್ಲ. ನನ್ನ ಸ್ಕಿನ್ನಿಗಂತೂ ಇದು ಭಾಳ ಚಂದ ಸೂಟ್ ಆಗ್ಯದ. ಆಮೇಲೆ ಮ್ಯಾಟ್ ಲುಕ್, ಎಸ್ ಇದನ್ನು ಮ್ಯಾಟ್ ಲುಕ್ನು ಕರೆಕ್ಟ್ ಅದ, ಫಿನಿಶಿಂಗ್ ಎಲ್ಲ ಚಂದ ಅದ. ಆಮೇಲೆ ಆಯಿಲ್ ಕಂಟ್ರೋಲ್, ಹಚ್ಕೊಂಡಾಗ ಸ್ವಲ್ಪ ಸ್ಟಿಕ್ಕಿ ಅನ್ನಿಸ್ತದ, ಬಟ್ ಒಂದು 2 ನಿಮಿಷ ಆದ್ಮೇಲೆ ಅದು ಹಂಗೇನು ಅನ್ಸಂಗಿಲ್ಲ. ಆಮೇಲೆ ಪ್ಯಾರಾಬಿನ್ ಫ್ರೀ ಅದ, ಮೋಸ್ಟ್ ಇಂಪಾರ್ಟೆಂಟ್ಲಿ ಪ್ಯಾರಾಬಿನ್ ಫ್ರೀ. ಆಮೇಲೆ ನಾರ್ಮಲ್ ಟು ಆಯಿಲಿ ಸ್ಕಿನ್ನಿಗೆಲ್ಲ ಸೂಟ್ ಆಗ್ತದಂತ ಹೇಳ್ಯಾರ. ಆಮೇಲೆ ಇದು SPF ಮೇನ್ ಇಂಪಾರ್ಟೆಂಟ್ ಇದೆ, ಹೇಳೋದ್ ಮರ್ತ ನಾನು. SPF 50 ಅದ, ನೀವು ನೋಡ್ಬೋದು. ಯಾವ್ದನ್ನೂ ಸನ್ಸ್ಕ್ರೀನ್ ಲೋಷನ್ 100% ಪ್ರೊಟೆಕ್ಟ್ ಮಾಡಂಗಿಲ್ಲ. ಸೊ SPF 50 ಅವ್ರ ಹೈಯರ್ ಇದ್ದದೇ ಪರ್ಚೇಸ್ ಮಾಡೋದು ಸೂಕ್ತ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇದು ಮಿನರಲ್ ಬೇಸ್ಡ್ ಅಲ್ಲ, ಕೆಮಿಕಲ್ ಬೇಸ್ಡ್. ಈ ಸನ್ಸ್ಕ್ರೀನ್ ಹೇಳ್ದಂಗ ಇದು ಸನ್ ರೇಸ್ ಇಂದ ಏನು ಡ್ಯಾಮೇಜ್ ಆಗ್ತದೆ ನಮ್ಮ ಸ್ಕಿನ್ನಿಗೆ ಅದನ್ನ ಮಿನಿಮೈಸ್ ಮಾಡ್ತದ ಅಥವಾ ಏನು ಡ್ಯಾಮೇಜ್ ಆಗ್ಲಾರ್ದಂಗೆ ಕಾಪಾಡ್ತದೆ ನಮ್ಮ ಸ್ಕಿನ್. ಅದೇ ಇದು ನನಗೆ ಕೆಮಿಕಲ್ ಬೇಸ್ಡ್ ಆದ್ರೂ ಯಾಕೆ ಪರ್ಚೇಸ್ ಮಾಡಿದೆ ನಾನು, ಆಕ್ಚುಲಿ ಮಿನರಲ್ ಬೇಸ್ಡ್ ಇದ್ರೆ ಅದನ್ನೇ ಚೂಸ್ ಮಾಡಬೇಕು ಅಂತ ಹೇಳ್ದ. ಆದ್ರೂ ಯಾಕೆ ಇದು ಪರ್ಚೇಸ್ ಮಾಡ್ದಂದ್ರೆ ಇದು ನೀಟಾಗಿ ಬ್ಲೆಂಡ್ ಆಗ್ತದೆ ನನ್ನ ಸ್ಕಿನ್ ಮೇಲೆ. ಆಮೇಲೆ ಮ್ಯಾಟ್ ಫಿನಿಶಿಂಗ್ ಅದ, ಆಮೇಲೆ ಮಾಯ್ಶ್ಚರೈಸ್ಡ್ ಆಗೂ ಇರ್ತದ. ಸೊ ಇದೆಲ್ಲ ವಿಷಯದಾಗ ನನಗೆ ಭಾಳ ಚಲೋ ಅನಿಸ್ತು. ಸೊ ಹಾಗಾಗಿ ಇದು ಪರ್ಚೇಸ್ ಮಾಡಿದ್ದೆ. ಆಮೇಲೆ ಲಾಂಗ್ ಲಾಸ್ಟಿಂಗ್ ಅಂತ ಹೇಳಕ್
ಆಗಂಗಿಲ್ಲ. ನಾ ಹೇಳ್ದಂಗ ಸನ್ಸ್ಕ್ರೀನ್ ಲೋಷನ್ ನಾವು ಹೊರಗಡೆ ಜಾಸ್ತಿ ಓಡಾಡೋರು ಆಗಿದ್ವಂತಂದ್ರೆ ಎವ್ರಿ 2-3 ತಾಸಿಗೊಮ್ಮೆ ಅಪ್ಲೈ ಮಾಡ್ಬೇಕಾಗ್ತದ. ಯಾಕಂದ್ರೆ ಬೆವ್ರು ಬಿಟ್ಟು ಅದ್ರದ್ದು ಎಫೆಕ್ಟಿವ್ನೆಸ್ ಕಡಿಮೆ ಆಗ್ತದ, ಅದು ಎಲ್ಲ ಹೋಗ್ತದ. ಹಾಗಾಗಿ ಅವಾಗವಾಗ ಅಪ್ಲೈ ಮಾಡ್ತಾ ಇರ್ಬೇಕಾಗ್ತದ. ಅವಾಗವಾಗ ಅಂದ್ರೆ ಒಂದು 3 ತಾಸಿಗೊಮ್ಮೆ ಮತ್ತೆ ರಿಪೀಟೆಡ್ಲಿ ಅಪ್ಲೈ ಮಾಡ್ಬೇಕಾಗ್ತದ. ಅದು ಜಾಸ್ತಿ ಹೊರಗೆ ಓಡಾಡಕತ್ತಿದ್ವು ಅಂದ್ರೆ. ಆಮೇಲೆ ಇದು ನನ್ನ ಸ್ಕಿನ್ ಡ್ರೈನು ಮಾಡಿಲ್ಲ, ಆಮೇಲೆ ಡಲ್ ಆಗ್ನು ಕಾಣಿಸಿಲ್ಲ, ಒಂದು ಚಲೋ ಗ್ಲೋನು ಕೊಟ್ಟದ ನನ್ನ ಸ್ಕಿನ್ನಿಗೆ. ಆಮೇಲೆ ಸನ್ಸ್ಕ್ರೀನ್ ಲೋಷನ್ ಪ್ರಯೋಜನಗಳದಾಗ ನಾ ಹೇಳಿದ್ದೆ, ಸ್ಕಿನ್ ಪ್ರಿಮ್ಯಾಚರ್ ಏಜಿಂಗ್ ಆಗೋದ್ರಿಂದ ತಡೆಗಟ್ಟಕ ಸನ್ಸ್ಕ್ರೀನ್ ಲೋಷನ್ ಯೂಸ್ ಆಗ್ತದ. ಆಮೇಲೆ ಸನ್ ಡ್ಯಾಮೇಜ್ ಏನೇ ಆದ್ರೂ ಅದರಲ್ಲೇ ಪ್ರೊಟೆಕ್ಟ್ ಮಾಡಕ್ ಯೂಸ್ ಆಗ್ತದಂತ. ಸೊ ಅದೆಲ್ಲ ಇದು ಪೂರೈಕೆ ಮಾಡ್ತದ. ಹಾಗಾಗಿ ನನ್ನ ಪ್ರಕಾರ ಇದಕ್ಕೆ ಔಟ್ ಆಫ್ 5 ನಾನು 4.9 ಕೊಡ್ತೀನಿ. ಬಿಕಾಸ್ ನನಗೆ ಲೈಕ್ ಆಗ್ಯದ. ಯಾಕೆ 4.9 0.1 ಯಾಕೆ ಮೈನಸ್ ಮಾಡಕತ್ತೀನಿ ಅಂತಂದ್ರೆ ಇದು ಕೆಮಿಕಲ್ ಬೇಸ್ಡ್ ಸನ್ಸ್ಕ್ರೀನ್ ಅದ, ಅದ್ರ ಸಲುವಾಗಿ ಅಷ್ಟೇ. ಅದು ಬಿಟ್ರೆ ಮತ್ತೆ ಯಾವುದಕ್ಕೂ ಇಲ್ಲ. ಸೊ ನೀವೇನಾದ್ರು ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡ್ರೆ ಲೋಟಸ್ ಸನ್ಸ್ಕ್ರೀನು ಭಾಳ ಚಂದದ. ಇದು ಕೂಡ ನೀವು ಕನ್ಸಿಡರ್ ಮಾಡಬಹುದು. ಈ ವಿಡಿಯೋ ನಿಮಗೆ ಯೂಸ್ ಆಗ್ಯದ ಅನ್ಕೊಂಡಿನಿ, ಹೆಲ್ಪ್ಫುಲ್ ಆಗ್ಯದ ಅಂತ ಅನ್ಕೊಂಡಿನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.